ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆನಂದ ಪರಮಾನಂದ. ರವೀಂದ್ರ ಅವರೇ, ಈಗ ನೀವು ಕಾದಂಬರಿ ಓದ್ತಾ ಇದ್ದೀರಿ. ಮೊದಲನೇ ಪುಟ ಓದು ಮುಗಿಸಿ ಎರಡನೇ ಪುಟಕ್ಕೆ ಹೋದಾಗ ಮೊದಲನೇ ಪುಟದಲ್ಲಿ ಏನಿತ್ತು, ಏನ್ ಓದಿದ್ದೆ ಅನ್ನೋದು ಮರ್ತೋಗಲ್ವೇ? ಅದಕ್ಕೆ ನಾನೇನು ಮಾಡ್ತೀನಿ, ಎರಡನೇ ಪುಟ ಮೊದಲು ಓದ್ಕೊಂಡ್ಬಿಡ್ತೀನಿ, ಆಮೇಲೆ ಮೊದಲನೇ ಪುಟ ಓದ್ತೀನಿ. ಸಿಗಲ್ಲ ಬಿಡಿ, ನಿಮ್ಮದವ್ರದವ್ರು ಹುಡುಕಿದ್ರು ಪ್ರಪಂಚದಲ್ಲಿ ಸಿಗಲ್ಲ. ರವೀಂದ್ರ ಅವರೇ, ನಿಮಗೆ ಅಂತ ಫಲಹಾರ ತಂದಿದ್ದೀನಿ, ಬಿಡಿಸ್ಕೊಡ್ಲೆ? ತಿಂತೀನಿ. ಬಿಡಿಸ್ಕೊಡಿ, ಯಾರು ಬೇಡ ಅಂತಾರೆ. ಆಯ್ತು, ನೀವು ಓದಿ. ನೀವು ಹಣ್ಣು ಬಹಳ ಚೆನ್ನಾಗಿತ್ತಲ್ವೇ? ಅಣ್ಣ, ನಾನೆಲ್ಲಿ ತಿಂದೆ? ಏನ್ ಹೀಗೆ ಹೇಳ್ತೀರಾ ರವೀಂದ್ರ ಅವ್ರೆ? ಈಗ ನಾನೇ ನೋಡಿ ಕಿತ್ತಳೆ ಹಣ್ಣು ಬಿಡಿಸ್ಕೊಟ್ಟಿದ್ದೀನಿ, ಬಾಳೆಹಣ್ಣು ಬಿಡಿಸ್ಕೊಟ್ಟಿದ್ದೀನಿ, ತಿಂದ್ರಿ, ತೇಗದ್ರಿ. ನಾನು ತೇಗಿದ್ನೆ, ನನ್ಗೆ ಕೇಳಿಸ್ಲಿಲ್ವಲ್ಲ. ನೀವು ಓದೋದ್ರಲ್ಲಿ ಮಗ್ನರಾಗ್ಬಿಟ್ಟಿದ್ರಲ್ಲ, ಹಾಗಾಗಿ ಕೇಳಿಸ್ಲಿಲ್ಲ ಅಷ್ಟೇ. ನೋಡಿ, ಈಗ ಇನ್ನೊಂದು ಸ್ವಲ್ಪ ಹಣ್ಣು ಉಳಿದಿದೆ, ಇದನ್ನ ಹಾಗೆ ಇಟ್ಟಿರ್ತೀನಿ. ರಾತ್ರಿಗೋ ನಾಳೆ ಬೆಳಿಗ್ಗೆಗೋ ಮತ್ತಾಗತ್ತೆ. ಸರಿ. ಪಾಪ, ಓದಿ ಓದಿ, ಮುಂದುವರ್ಸಿ, ನಾ ಬರ್ತೀನಿ. ನಾನು ಯಾವಾಗ ತಿಂದೆ? ಅಭಿ, ಅಭಿ, ಏನಾಯ್ತು? ಯಾಕೆ ಹೀಗೆ ಕೂಗಾಡ್ತಿದ್ಯಾ? ಏನೋ ಇದೆಲ್ಲ ಕಂಪ್ನಿಯಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿದೆಯಾ ನಿನಗೆ? ಈ ಸಲ ನಮ್ಮ ಕಂಪ್ನಿಗೆ 12% ಲಾಸ್ ಆಗಿದೆ. 12% ಅಂದರೆ ಎಷ್ಟು ಕೋಟಿ ಅಂತ ಗೊತ್ತಾ ನಿನಗೆ? ನನ್ನ ಕಂಪ್ನಿ ಲಾಸ್ ಆಗಿರೋ ವಿಚಾರ ನನಗೆ ಗೊತ್ತಿರಲ್ವಾ? ಎಲ್ಲ ಗೊತ್ತು. ಗೊತ್ತಾ? ಗೊತ್ತಿದ್ದು ಸುಮ್ಮನಿದೆಯಾ? ಬೇರೆ ಏನು ಮಾಡಬೇಕಿತ್ತು? ನಿನ್ನ ಥರ ಕೂಗಾಡ್ಬೇಕಿತ್ತ? ಇಷ್ಟೆಲ್ಲ ಲಾಸ್ ಆಗಿದ್ರು ಅದನ್ನು ಸರಿಪಡಿಸೋಕ್ಕೆ ಪ್ರಯತ್ನನೇ ಪಡ್ತಿಲ್ವಲ್ಲ ನೀನು? ಪ್ರಪಂಚನೇ ಮುಳುಗೋಯ್ತು ಅನ್ನೋ ಥರ ಯಾಕೆ ಹೀಗೆ ಆಡ್ತಿದ್ಯಾ? ಬಿಸ್ನೆಸ್ ಅಂದಮೇಲೆ ಪ್ರಾಫಿಟ್ ಲಾಸ್ ಎರಡೂ ಇರುತ್ತೆ. ಇವತ್ತು ಲಾಸ್ ಆಗಿದೆ, ನಾಳೆ 2ರಷ್ಟು ಪ್ರಾಫಿಟ್ ಮಾಡ್ತೀನಿ. ಯಾಕೆ, ನಿನಗೆ ಯಾವತ್ತು ಲಾಸೇ ಆಗಿಲ್ವಾ? ನನಗೂ ಲಾಸ್ ಆಗಿದೆ, ಆದರೆ ಲಾಸ್ ಆಗಿದ ತಕ್ಷಣ ಕೇರ್ಫುಲ್ ಆಗಿ ಅದನ್ನು ಸರಿ ಮಾಡ್ಕೊಂಡಿದ್ದೀನಿ. ನಾನು ಅದನ್ನೇ ಮಾಡ್ತೀನಿ ಬಿಡು. ಮಾಡ್ತೀಯಾ? ಆದರೆ ಯಾವಾಗ? 12% ಅಂತಂದರೆ ಇದು ಒಂದೆರಡು ದಿನದ ನೆಗ್ಲಿಜೆನ್ಸಿಂದ ಆಗಿರೋ ಲಾಸ್ ಅಲ್ಲ. ಹೊಡೆತ ಬಿದ್ದ ತಕ್ಷಣ ಎಚ್ಚೆತ್ಕೋಬೇಕೇ ಹೊರತು ಹಾಗೆ ಮಲ್ಕೊಂಡಿದ್ರೆ ಮತ್ತಾವತ್ತೂ ಹೇಳೋಕ್ಕಾಗಲ್ಲ. ಈಗ ನಿಮ್ಮನ್ನು ಯಾರು ಕೇಳಿದ್ದು? ಆ ಕಂಪ್ನಿನ ನನಗೆ ವಹಿಸಿದಿರ ಅಂದಮೇಲೆ ಅದರಲ್ಲಿ ಏನೇ ಆದರೂ ಅದು ನನ್ನ ಜವಾಬ್ದಾರಿ. ನಿಮ್ಮ ಉಪದೇಶಗಳು ನನಗೆ ಬೇಕಾಗಿಲ್ಲ. ಕಂಪ್ನಿ ನಡೆಸ್ತಿರೋ ನಾನು ತಾನೆ, ಅದರಲ್ಲಿ ಲಾಭನೋ ನಷ್ಟನೋ ಅದನ್ನು ನಾನು ನೋಡ್ಕೋತೀನಿ. ಇದರಲ್ಲೆಲ್ಲ ತಲೆ ಹಾಕೋದಕ್ಕೆ ನೀವ್ಯಾರು? ಏನಬ್ಬಿ ಹೀಗೆ ಹೇಳ್ತಾ ಇದೆಯಾ? ಕಂಪನಿ ಈಗ ನೀನು ನಡೆಸ್ತಾ ಇರ್ಬೋದು, ಆದರೆ ಅದನ್ನು ಕೊಟ್ಟಿದ್ದು ಇವ್ರು ತಾನೆ. ಅಷ್ಟು ಕಷ್ಟಪಟ್ಟು ಬೆಳೆಸಿದ ಕಂಪನಿ ನಷ್ಟ ಆಗ್ತಾ ಇದ್ರೆ ಆತಂಕ ಆಗದೆ ಇರುತ್ತಾ? ಕಂಪನಿನ ನನಗೆ ಕೊಟ್ಟ ಮೇಲೆ ಅದರಲ್ಲಿ ನಷ್ಟ ಆದರೆ ನನಗಾಗತ್ತೆ, ಇವ್ರಿಗೇನಾಗಲ್ವಲ್ಲ. ನಷ್ಟ ನಿನಗಾದ್ರೇನು ಅವ್ರಿಗಾದ್ರೇನು? ಮನೆ ಮಗ ನೀನು. ನಿನಗೆ ತೊಂದರೆ ಆದರೆ ಅದನ್ನು ನೋಡಿಕೊಂಡು ಅವ್ರಿಗೆ ಸುಮ್ಮನಿರಕ್ಕಾಗತ್ತಾ? ಕಡೆ ಪಕ್ಷ ಇಷ್ಟು ನಷ್ಟ ಆದಮೇಲೆ ಇನ್ನೇನು ಮಾಡಬೇಕು, ಮುಂದೆ ಹೇಗೆ ಒರಿಬೇಕು ಅಂತ ಅವ್ರ ಸಲಹೆ ತಗೋಬೋದಾಗಿತ್ತಲ್ವಾ? ಓಹೋ, ನಾನು ಇವ್ರ ಹತ್ರ ಸಲಹೆ ತಗೋಬೇಕಾ? ಇವ್ರ ಬುದ್ಧಿ ಸರಿ ಇದ್ದಿದ್ರೆ ತಗೋತಿದ್ದೆ, ಆದರೆ ಇವ್ರ ಬುದ್ಧಿ ಸರಿ ಇಲ್ಲ ಅಂತ
ನಿಮ್ಮನ್ನ ಈ ಮನೆಗೆ ಕರ್ಕೊಂಡು ಬಂದಾಗಲೇ ನನಗೆ ಗೊತ್ತಾಯ್ತು. ಅಭಿ, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ಅಭಿ, ನೀನು ನನ್ನನ್ನು ಏನು ಬೇಕಾದರೂ ಅನ್ನು ನಾನು ಸಹಿಸ್ಕೋತೀನಿ, ಆದರೆ ನನ್ನನ್ನು ತಪ್ಪಾಗಿ ಮಾತ್ರ ತಿಳ್ಕೊಬೇಡ. ನಾನು ಹೇಳ್ತಾ ಇರೋದು ನೀನು ಒಳ್ಳೇದಕ್ಕೆ ಹೊರತು. ಸಾಕು, ಈ ನಾಟಕ ಸಾಕು. ನೀವು ಹೇಳ್ತಿರೋದು ನನ್ನ ಒಳ್ಳೇದಕ್ಕಲ್ಲ, ಈ ಮನೆಯವ್ರ ಮುಂದೆ ಒಳ್ಳೆಯವ್ರಾಗಕ್ಕೆ. ಈ ಥರ ಬಣ್ಣದ ಮುಖವಾಡ ಹಾಕೊಂಡು ನನ್ನ ಮುಂದೆ ಬರೋ ಅವಶ್ಯಕತೆ ಇಲ್ಲ. ಸ್ಟಾಪ್ ಇಟ್ ಅಭಿ. ಇನ್ನು ಒಂದು ಮಾತು ಅವ್ರ ಬಗ್ಗೆ ಆಡಿದ್ರೆ ನಾನು ಸುಮ್ಮನಿರಲ್ಲ. ಓ, ನಾನು ಮರ್ತಿದ್ದೆ. ಈಗ ಇವ್ರು ನಿಮ್ಮ ಅಮ್ಮ ಅಲ್ವಾ? ಮಾತೃದೇವೋ ಭವ. ಅಂತೂ ಇವ್ರ ಮಾತು ಕಟ್ಕೊಂಡು ನೀನು ನನ್ನ ಮೇಲೆ ಕೂಗಾಡೋ ಹಾಗಾಗ್ಬಿಟ್ಟೆ. ಸಾರ್ಥಕ ಆಯ್ತು. ನಮ್ಮಲ್ಲೇ ಜಗಳ ತಂದಿಟ್ಟು ಅಣ್ಣ ತಮ್ಮ ಹೊಡೆದಾಡ್ಕೊಂಡು ಸಾಯ್ಬೇಕು, ಆಗ್ಲೇ ಇವ್ರಿಗೆ ಸಮಾಧಾನ. ಅದೇ ತಾನೇ ಇವ್ರ ಪಿತೂರಿ. ಸ್ಟಾಪ್ ಇಟ್ ಅಭಿ. ಕಿತ್ಲೆಹಣ್ಣು ಸ್ವಲ್ಪ ಹುಳಿ ಇತ್ತು, ಬಾಳೆಹಣ್ಣು ಬಿಸಿಲಿಗೆ ಹಣ್ಣಾಗ್ಬಿಟ್ಟಿದೆ. ಯಾಮಾರಿಸ್ತೀಯ? ಅವರನ್ನ ಯಾಮಾರಿಸಿ ಹಣ್ಣುಗಳನ್ನು ತಿಂದ ಹಾಗೆ ನನ್ನೂ ಏನಾದರೂ ಯಾಮಾರಿಸಿದ್ರೆ ಚಳ್ಳೆ ಹಣ್ಣು ತಿನ್ನಿಸ್ಬಿಡ್ತೀನಿ. ಇಷ್ಟು ಹಣ್ಣು ಅವರೇ ತಿಂದಿದ್ದು? ಏಯ್, ನಾಟಕ ಆಡಬೇಡ. ಕುರಿನ ಕಾಯೋದಕ್ಕೆ ತೋಳನ ಇಟ್ಕೊಂಡಾಗಾಯ್ತು. ನಡಿ ಆಚೆಗೆ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಇದಿಷ್ಟು ಹಣ್ಣನ್ನ ಅವರೇ ತಿಂದಿದ್ದು. ಪ್ರಾಮಾಣಿಕವಾಗಿ? ನಿನ್ನಲ್ಲಿ ಪ್ರಾಮಾಣಿಕತೆ ಇದೆ ಅಂತನ್ನೋದು, ಸಮುದ್ರದ ನೀರು ಸಿಹಿಯಾಗಿದೆ ಅಂತನ್ನೋದು ಎರಡು ಒಂದೇ. ನಡಿ ಆಚೆಗೆ ಎಂದೆ. ಮಾತಿದ್ರೆ ಮನೆಯಿಂದ ಆಚೆಗೆ ಹೋಗ್ಬಂತಾರೆ, ಇಲ್ಲಿಂದ ಆಚೆಗೆ ಇವ್ರು ಕಳಿಸ್ತಾನೆ. ಅಲ್ಲ, ಮಾತ್ರ ಮನೆ ಒಳಗೆ ಬಿಟ್ಕೊಳ್ಳಲ್ಲ. ಎಲ್ಲೋ ಸಾಯ್ಲಿ ನಾನು. ಏನೋ ಅದು ಗೊಣಗ್ತಿದೀಯಾ? ಏನಿಲ್ಲ ನೋಡಿ, ದೇವಸ್ಥಾನದ ಆಗಿರೋ ಈ ಮನೆ ಬಿಟ್ಟು, ಪರಮೇಶ್ವರನ ಸ್ವರೂಪಿಯಾಗಿರೋ ನಿಮ್ಮನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ. ಬೇಕಾದ್ರೆ ನಿಮ್ ಕಾಲು ಹಿಡ್ಕೊಂಡ್ಬಿಟ್ಟು. ನೀ ಕಾಲು ಹಿಡ್ಕೊಳ್ಳೋದೇನೋ ಬೇಕಾಗಿಲ್ಲ, ಕಾಲು ಒತ್ತು. ಕಾಲು ಒತ್ತೋದ? ನಾನಾ? ಬಾಗ್ಲ ಆ ಕಡೆ ಇದೆ, ಹೋಗೋವಾಗ ಬಾಗಿಲು ಮುಚ್ಕೊಂಡು ಹೋಗು. ಆಮೇಲೆ ಈ ಕಡೆ ತಲೆನೂ ಹಾಕಬೇಡ. ಬೇಡ ಬೇಡ, ಕಾಲು ಒತ್ತೀನಿ. ನನ್ನ ಕಾಲಲ್ಲೂ ಮತ್ತೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.